ಪಾನಿಪುರಿ ಅಂದ್ರೆ ಬಾಯಲ್ಲಿ ನೀರು ಉರಿಸೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಸ್ವಚ್ಛತೆ ಇಲ್ಲದೆ ಇರುವ ಕಡೆ ಪಾನಿಪುರಿಯನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರಾಗ್ತೀರಿ. ಡಿಹೈಡ್ರೇಷನ್, ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತೆ ಈ ಪಾನಿಪುರಿಗೆ ಮುತ್ತಿಕ್ಕೋ ನೊಣಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾವೆ. ವಾಂತಿ ಬೇದಿ ಜಾಂಡಿಸ್ನಂತಹ ರೋಗಗಳು ವಕ್ಕರಿಸೋದು ಫಿಕ್ಸ್ ಆಗಿದೆ. ಪಾನಿಪುರಿಗೆ ಬಳಸುವಂತಹ ನೀರು ತಟ್ಟೆಯಿಂದಾಗಿ ರೋಗ ಬರ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಬೇಸಿಗೆಯಲ್ಲಿ ಪಾನಿಪುರಿ ಚಪ್ಪರಿಸದಂತೆ ವೈದ್ಯರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಬೀದಿ ಬದಿ ಆಹಾರವನ್ನ ತಿನ್ನಬೇಡಿ ಅಂತ ಹೇಳಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಹೈಡ್ರೇಷನ್, ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜಂಕ್ ಫುಡ್ನಲ್ಲಿ ಖಾರ ಜಾಸ್ತಿ ಇರುತ್ತೆ, ಬಾಡಿ ಹೀಟ್ ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಹೊರಗಿನ ಆಹಾರ ಸೇವನೆ ಮಾಡೋದು ಅಜೀರ್ಣಕ್ಕೆ ಹೆಚ್ಚಾಗಿ ಕಾರಣಗಳು ಕೂಡ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ತಾಪಮಾನ ತುಂಬಾ ಜಾಸ್ತಿ ಆದಾಗ ಯೂಶಲಿ ನೀರು ಮತ್ತೆ ಆಹಾರ ಕೂಡ ಕಲುಷಿತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಎಸ್ಪೆಷಲಿ ಈ ರಸ್ತೆ ಬದಿಯ ತಿಂಡಿಗಳಿರ್ಬೋದು ಅಥವಾ ರಸ್ತೆ ಬದಿಯ ಈ ಜಂಕ್ ಫುಡ್ಗಳಿರ್ಬೋದು, ಈ ಪಾನಿಪುರಿ, ಗೋಬಿ ಮಂಚೂರಿ ಅಥವಾ ಕಬಾಬ್ ಇರ್ಬೋದು ಅಥವಾ ಯಾವುದೇ ಜ್ಯೂಸ್ಗಳಿರ್ಬೋದು. ಸೊ ಇಲ್ಲಿ ನೀರು ಅಥವಾ ಆಹಾರ ಕಲುಷಿತಗೊಂಡ್ರೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ನೋಡಿದೀವಿ ಬೇಸಿಗೆಯಲ್ಲಿ ಸಾಕಷ್ಟು ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ವಾಂತಿ ಆಗೋದು ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಹಿಂಡತಕ್ಕಂಥದ್ದು, ಹಾಗೆ ಈ ಟೈಫಾಯ್ಡ್ ಕೇಸ್ಗಳು ಕೂಡ ನಾವು ತುಂಬಾ ಜಾಸ್ತಿ ಮಟ್ಟದಲ್ಲಿ ಈ ಬೇಸಿಗೆನಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ರಸ್ತೆ ಬದಿಯ ತಿಂಡಿಗಳನ್ನ ತಿನ್ನುವಾಗ ಅಥವಾ ಜಂಕ್ ಫುಡ್ಗಳನ್ನ ತಿನ್ನುವಾಗ ನಾವು ಸಾಕಷ್ಟು ಶುಚಿತ್ವದ ಕಡೆ ಗಮನ ಕೊಡಬೇಕಾಗುತ್ತೆ. ನೀರು ಮತ್ತೆ ಆಹಾರ ಎಲ್ಲೇ ಕಲುಷಿತಗೊಂಡ್ರು ಕೂಡ ಸಾಕಷ್ಟು ಇನ್ಫೆಕ್ಷನ್ ಆಗುವಂತ. ಬೇಸಿಗೆಯಲ್ಲಿ ಪಾನಿಪುರಿ ತುಂಬಾ ಜನ ತಿಂತಾ ಇರ್ತಾರೆ, ಬೇರೆ ಟೈಮ್ ತಿಂತಾ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ವಿಶೇಷವಾಗಿ ಯಾರು ಇವಾಗ ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋರು ತುಂಬಾ ಜನ ಇರ್ತಾರೆ, ಅಥವಾ ತುಂಬಾ ಟೇಸ್ಟ್ ಸರದ ಅಂತ ಹೇಳ್ಬಿಟ್ಟು ತಿನ್ನೋರು ತುಂಬಾ ಜನ ಇರ್ತಾರೆ. ಅವರಿಗೆಲ್ಲ ಒಂದು ಎಚ್ಚರಿಕೆ ಕೊಡೋದಕ್ಕೆ ನಾನು ಇಲ್ಲಿದ್ದೇನೆ ಇವತ್ತು. ಸೊ ಪಾನಿಪುರಿಯಲ್ಲಿ